ಸೆಕೆಂಡ್ ಕೋರುತ್ತೇನೆ. ಇವತ್ತಿನ ದಿವಸ ಒಳ್ಳೆಯ ದಿವಸ. ಇವತ್ತು ಸಮೃದ್ಧಿ ಬೀದಿ ಬದಿ ವ್ಯಾಪಾರ ಸಂಘದಿಂದ ಒಂದು ID ಕಾರ್ಡ್ ಮತ್ತು ಒಂದು ಸರ್ಟಿಫಿಕೇಟ್ಸನ್ನು ಇಶ್ಯೂ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಒಳ್ಳೆಯ ದಿವಸದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಇದು ಮಾಡ್ತಾ ಇದ್ದಾರೆ. ಮತ್ತು ಅದೇ ಥರ ಒಂದು ಹೆಲ್ಪ್ಲೈನ್ ನಂಬರ್ ಅಂತೇಳಿ ಇವತ್ತು ಒಂದು ಏನು ಚಾಲನೆ ಕೊಟ್ಟಿದ್ದಾರೆ ಇವರು ನಮ್ಮ ಮಂಜಣ್ಣವರು ಮತ್ತು ರಾಜೀವರೆಲ್ಲ ಸೇರಿ. ಇದು ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಏನಾದರೂ ಸಮಸ್ಯೆ ಎಮರ್ಜೆನ್ಸಿ ಏನೋ ಇದ್ದಾಗ ಯಾರಾದರೂ ಈಗ ಅಧಿಕಾರಿಗಳಾಗಲಿ ಬೇರೆ ಯಾರಾಗಲಿ ಅಲ್ಲಿ ಏನಾದ್ರು ತೊಂದರೆ ಕೊಟ್ಟು ಏನಾದರೂ ಅವಶ್ಯಕತೆ ಬಿದ್ದಾಗ ಅಂಥ ಟೈಮಲ್ಲಿ ಇವರು ಕಾಲ್ ಮಾಡಿ ಇವರಿಂದ ಹೆಲ್ಪ್ ತಗೊಂಡು ಮುಂದೆ ತನ್ನ ಜೀವನ ಸಾಧಿಸೋಕ್ಕೆ ಅದಕ್ಕೊಂದು ಅವಶ್ಯಕತೆ ಇರೋದನ್ನು ಮಾಡ್ಕೋಬೋದು ಅಂತ ಹೇಳಿ ಇವತ್ತು ಮಂಜಣ್ಣವರು ಮತ್ತು ಇವರೆಲ್ಲ ಸೇರಿ ಭಾಳಷ್ಟು ಒಳ್ಳೆ ಕಾರ್ಯ ಮಾಡಿದ್ದಾರೆ ತುಮಕೂರು ನಗರದಲ್ಲಿ ಅಂತೇಳಿ ನಾವು ಸುಮಾರು ವರ್ಷ ನೋಡ್ಕೊಂಬರ್ತಾ ಇದ್ದೀನಿ. ಇನ್ನು ಮುಂದೆ ಸಹ ನಾವು ಇರೋದು ಕೈ ಜೋಡಿಸ್ಕೊಂಡು ಏನೇ ಸಮಸ್ಯೆ ಬಂದರೂ ಅಭಿವೃದ್ಧಿ ಸಂಬಂಧಪಟ್ಟಂಗೆ ಸರ್ಕಾರದಿಂದ ಸೌಲಭ್ಯಗಳು ಪಡೆಯೋಕ್ಕೆ ಯಾವ ಥರ ಇವರಿಗೆ ಅನುಕೂಲ ಬೇಕು ಅದನ್ನು ಸಹ ಇದು ಮಾಡ್ಕೊಳ್ಳೋಕ್ಕೆ ಮತ್ತು ಸರ್ಕಾರದ ಅನುಕೂಲಗಳು ಯಾವ ಥರ ಪಡೀಬೇಕು ಅಂತ ಹೇಳಿ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೂ ಸಹ ಎಲ್ಲದಕ್ಕೂ ಇವ್ರನ್ನ ನಾವು ಕೈ ಜೋಡಿಸ್ಕೊಂಡು ಈ ಸಂಘಟನೆಯನ್ನು ಮುಂದುವರಿಸ್ಕೊಂಡು ನೆಮ್ಮದಿಯಾಗಿ ಬಾಳಕ್ಕೆ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸೋಕ್ಕೋಸ್ಕರ ಯಾವ ಥರ ಇವರು ಬದುಕಬೇಕು ಅಂತ ಹೇಳಿ ಇವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಾವು ಸಹ ಇರೋದು ಕೈ ಜೋಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ಬಂದಿದ್ದೀವಿ. ಇವತ್ತು ಬೇಡ ಬೇಡ ಓಕೆ ಮಂಜಣ್ಣ ಒಂಚೂರಿಂದ ಮಂಜುನಾಥ್ ಅಂತ ಹೇಳಿ ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು. ಈ ದಿನ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸಂಘದ ಕಚೇರಿಯಲ್ಲಿ ಉದ್ಘಾಟನೆ ಮಾಡ್ತಾಯಿದ್ವಿ ಹಾಗೂ ಪೂಜೆ ಮಾಡ್ತಾಯಿದ್ವಿ. ಈ ದಿನ ಸಮೃದ್ಧಿ ಸಹಾಯವಾಣಿ ಅಂದರೆ ನೊಂದವರ ಪರವಾಗಿ ನೊಂದವರ ಧ್ವನಿಯಾಗಿ ಈ ಒಂದು ಸಂಘಟನೆಯ ತಂಡದವರು ಎಲ್ಲ ಸೇರಿಕೊಂಡು ಒಂದು ಬೀದಿ ಬದಿ ವ್ಯಾಪಾರಿಗಳ ರಕ್ಷಣೆಗೆ ಕೈ ಜೋಡಿಸಿ ನಿಂತಿದ್ವಿ. ಹಾಗಾಗಿ ಈ ದಿನ ಈ ಒಂದು ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಮತ್ತು ಸಮೃದ್ಧಿ ಹೆಲ್ಪ್ಲೈನ್ ಅಂದರೆ ಸಹಾಯವಾಣಿ, ಈ ಒಂದು ಸಹಾಯವಾಣಿಯನ್ನು ಶ್ರೀಯುತ ಸಮಾಜ ಸೇವಕರು ಹಾಗೂ ಸಮಾಜದ ಚಿಂತಕರು ದೀನದಲಿತರ ಆಶೀಕರಣರಾಗಿರತಕ್ಕಂಥ ಅತೀಕ್ ಅಹಮದ್ ಸರ್ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗಾಗಿ ಎಲ್ಲರಿಗೂ ಈ ಒಂದು ಸಮೃದ್ಧಿ ಬೀದಿ ಬದಿ ವ್ಯಾಪಾರಿಗಳ ಸಂಘಕ್ಕೆ ಎಲ್ಲ ಸದಸ್ಯರು ಕೈ ಜೋಡಿಸಿ ಬಡವರ ನೆಮ್ಮದಿಗೆ ಸಹಕಾರ ಅಂತೇಳಿ ಈ ಮೂಲಕ ನಾನು ಮಾತಾಡ್ತೀನಿ.